ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ SSP ಸ್ಕಾಲರ್ಶಿಪ್ ಎರಡು ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಬಂದಿರುವಂತಹ ಎರಡು ಗುಡ್ ನ್ಯೂಸ್ ಬಗ್ಗೆ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ನೀವು ಮಾಡಬೇಕಾಗಿರೋದು ಎಷ್ಟೇ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ. ಮತ್ತೆ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಇಂದ ನಿಮಗೆ ಕಂಟಿನ್ಯೂಸ್ SSP ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಡೈರೆಕ್ಟ್ ಟಾಪಿಕ್ ಗೆ ಬರಕ್ ಮುಂಚೆ ಇಲ್ಲಿ ನಿಮಗೆ ಒಂದು ಎಕ್ಸೈಟಿಂಗ್ ಆಪರ್ಚುನಿಟಿ ಆದ್ರೆ ಇದೆ. ಇಲ್ಲಿ ನೋಡಿ ಒಂದ್ಸರಿ ಈ ಒಂದು ಆಪರ್ಚುನಿಟಿ ಬಗ್ಗೆ. ಸ್ನೇಹಿತರೆ, ನೀವೇನಾದ್ರೂ ಫೈನಲ್ ಇಯರ್ ವಿದ್ಯಾರ್ಥಿಗಳ ಅಥವಾ ನಿಮ್ಮ ಒಂದು ಡಿಗ್ರಿ ಏನಾದ್ರೂ ಮುಗಿಸಿ ನೀವು ಒಂದು IT ಜಾಬ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಗೆ ಇಲ್ಲಿದೆ ಒಂದು ಭರ್ಜರಿ ಗುಡ್ ನ್ಯೂಸ್. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಾ ಏನಾಗಿದೆ ಅಂದ್ರೆ, ಈ ಬಾರಿ 8ರಿಂದ 10% ಹೆಚ್ಚು ನಿಮ್ಗೆ IT ಸೆಕ್ಟರ್ ಅಲ್ಲಿ ನಿಮ್ಗೆ ಒಂದು ಜಾಬ್ಸ್ ಆದ್ರೆ ಸಿಗುತ್ತೆ. ನೋಡಿ, ಇಲ್ಲಿ ನೀವು ಆರ್ಟಿಕಲ್ ಅನ್ನು ಕೂಡ ನೋಡ್ಕೋಬಹುದು. ನೋಡಿ, ಇದು ನೀವೇನು ಈ ವಿಷಯ ಕೇಳ್ತಿದ್ದೀರಾ, ಇದು ಸತ್ಯವಾದ ವಿಷಯ ಆಗಿದೆ. ನೋಡಿ, ಇಲ್ಲಿ ನೀವು IT ಅಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಒಂದು ಸ್ಕಿಲ್ಸ್ ಅನ್ನೋದು ಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾನೆ ಇರಬಹುದು, ನಿಮ್ಮ ಒಂದು ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಡಿಗ್ರಿ ಯಾವುದು ನಿಮ್ಗೆ ಮ್ಯಾಟರ್ ಆಗಲ್ಲ, ನಿಮ್ಗೆ ಸ್ಕಿಲ್ಸ್ ಇರಬೇಕು. ನಿಮ್ಮ ಒಂದು ಸ್ಕಿಲ್ಸೇ ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ನೀವು IT ಜಾಬ್ ಅಲ್ಲಿ ಎಂಟರ್ ಆಗೋದಕ್ಕೆ. ಈಗ ನೀವೆಲ್ಲ ಭಯ ಪಡ್ತಿರ್ಬೋದು, ಹಾಗಾದ್ರೆ ಸ್ಕಿಲ್ಸ್ ಯಾವ ರೀತಿ ಕಲ್ತ್ಕೋಬೇಕಂತ. ನಿಮ್ಗೆ ಇಲ್ಲಿ ಒಂದು ಗೇಮ್ ಚೇಂಜರ್ ಆದ್ರೆ ಇದೆ ಇಲ್ಲಿ ಪ್ರೂವನ್ ಪ್ರೋಗ್ರಾಮ್. ಯಾವ್ದಂದ್ರೆ ನೆಕ್ಸ್ಟ್ ವೇವ್ ಇಂಟೆನ್ಸಿವ್ 2.0. ಇಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ನಿಮ್ಮ ಒಂದು ಸ್ಕಿಲ್ಸ್ ಅನ್ನ ಕಲ್ತ್ಕೊಳ್ಳೋಕೆ ನಿಮ್ಗೆ ಹೆಲ್ಪ್ ಆದ್ರೆ ಮಾಡ್ತಾರೆ. ಇದನ್ನ ಯಾರು ಡಿಸೈನ್ ಮಾಡಿದಾರೆ ಅಂತ ನೀವು ಕೇಳೋದಾದ್ರೆ IITians ಎಕ್ಸ್ಪರ್ಟ್ಸ್, ಯಾರೊಂದು ಟಾಪ್ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅಮೆಜಾನ್, ಮೈಕ್ರೋಸಾಫ್ಟ್, ಈ ತರ ಒಂದು ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಿರೋ ಅವರು ಈ ಪ್ರೋಗ್ರಾಮ್ ಇಂದ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದ್ರೆ ಮಾಡಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ವಿದ್ಯಾರ್ಥಿಗಳು, ಕಡಿಮೆ CGPA ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಎಲ್ಲರಿಗೂ ಇಲ್ಲಿ ಒಂದು ಅವ್ರ ಜಾಬ್ ಅನ್ನ ಪಡ್ಕೊಳ್ಳಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ 1500ಕ್ಕೂ ಹೆಚ್ಚು ಕಂಪ್ನೀಸ್ ಜೊತೆ ಒಂದು ಕೊಲಾಬ್ರೇಟ್ ಕೂಡ ಆಗಿದ್ದಾರೆ ಇಲ್ಲಿ ಒಂದು IT ಕಂಪ್ನೀಸ್ ಜೊತೆ. ಇಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನಂದ್ರೆ, ನೀವು ನಿಮ್ಮ ಒಂದು ಸ್ಕಿಲ್ಸ್ ಅನ್ನ ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವ್ದಿರುತ್ತೆ, ನಿಮ್ಮ ಒಂದು ನೇಟಿವ್ ಲ್ಯಾಂಗ್ವೇಜ್, ಈಗ ನೀವು ಕನ್ನಡದಲ್ಲಿ ಕಲಿಬೇಕಂದ್ರೆ ಕನ್ನಡದಲ್ಲೇ ಕಲಿಬಹುದು, ತೆಲುಗಲ್ಲಿ ಕಲಿಬೇಕಂದ್ರೆ ತೆಲುಗಲ್ಲೇ ಕಲಿಬಹುದು. ಈ ರೀತಿ ನಿಮ್ಮ ಒಂದು ನೇಟಿವ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಕಲ್ತ್ಕೋಬಹುದಾಗಿರುತ್ತೆ. ನೋಡಿ, ಇಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ ನೋಡಿ. ಅವರ ಒಂದು ಅಪ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಇಲ್ಲಿ ಸಲೀಂ ಅವರು ಡೈಲಿ ವೇಜ್ ಲೇಬರರ್ ಆಗಿ ವರ್ಕ್ ಮಾಡ್ತಿದ್ರು. ಈಗ ಅವರು IT ಪ್ರೊಫೆಷನಲ್ ಆಫ್ಟರ್ ಅಪ್ಸ್ಕಿಲಿಂಗ್, ಇಲ್ಲಿ ಅಪ್ಸ್ಕಿಲಿಂಗ್ ಆದ್ಮೇಲೆ ಅವರು IT ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಮೊದಲು ಸಾಯಿ ಮಹೇಶ್ ಅವರು ಟೀ ಅನ್ನ ಸೆಲ್ ಮಾಡ್ತಿದ್ರು, ಈಗ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಈ ರೀತಿಯಾಗಿ ನೀವು ಒಂದು ಟ್ರಾನ್ಸಿಷನ್ ಆಗಿರೋದು ನೋಡ್ಕೋಬಹುದು. ಇಲ್ಲಿ ಸಲೀಂ ಆಗಿರ್ಬೋದು, ಸಾಯಿ ಮಹೇಶ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಯಾವ ರೀತಿಯಾಗಿ ಒಂದು ಸಕ್ಸಸ್ ಆಗಿದ್ದಾರೆ ಅಂದ್ರೆ ಇಂಟೆನ್ಸಿವ್ 2.0 ಪ್ರೋಗ್ರಾಮ್ ಇಂದ ನೀವು ಕೂಡ ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ ಆಗ್ಬೇಕು ಅನ್ನೋದಾದ್ರೆ ನಾನು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೆಮೋ ಸೆಷನ್ಗೆ ರಿಜಿಸ್ಟರ್ ಆದ್ರೆ ಆಗ್ಬೋದಾಗಿರುತ್ತೆ. ನೋಡಿ, ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಕೂಡ ಸಿಗ್ತಿದೆ, ನಿಮಗೆ 16,000 ಕೂಡ ಸ್ಕಾಲರ್ಶಿಪ್ ಕೂಡ ಸಿಗ್ತಿದೆ ನಿಮ್ಮ ಒಂದು ಟೋಟಲ್ ಫೀಸ್ ಅಲ್ಲಿ. ನೋಡಿ, ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಕೋಬಹುದು. ಇದೆಲ್ಲ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ. ನೋಡಿ, ಈಗ SSP ಸ್ಕಾಲರ್ಶಿಪ್ ನಿಮಗೆ ಬಂದಿರುವಂತಹ ಎರಡು ಗುಡ್ ನ್ಯೂಸ್ ಬಗ್ಗೆ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದಿರುವಂತಹ ಗುಡ್ ನ್ಯೂಸ್ ಅಲ್ಲಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಂದ್ರೆ, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರಲ್ಲ. ಇದು ಬಸವರಾಜ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿದ್ದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಬರಲ್ಲ ಅಂತ ಒಂದು ನೋಟಿಫಿಕೇಶನ್ ಕೂಡ ಬಂದಿತ್ತು. ಈಗ ಎಲ್ಲಾ ನೋಟಿಫಿಕೇಶನ್ ಅನ್ನ ರದ್ದು ಮಾಡಿದ್ದಾರೆ. ಈಗ ನಿಮ್ಗೆ SSP ಸ್ಕಾಲರ್ಶಿಪ್ ಅಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಈ ವರ್ಷ ಕೂಡ ಬರುತ್ತೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್. 2023-24ನೇ ಸಾಲಿನಲ್ಲಿ ಕೂಡ ನಿಮ್ಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ. ಇದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ನೀವು ಇಲ್ಲಿ SSP ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಇಲ್ಲಿ ಆಡ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಆಡ್ ಆಗಿದೆ ನೋಡಿ. ಅಲ್ಲಿ ನೀವು ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಸಾಕಷ್ಟು ಜನರಿಗೆ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಿದೆ. ಅದೇನಾದ್ರೂ SSP ಅವ್ರು ಯಾರು ಇರ್ಬೋದು, ಅವ್ರಿಗೆ ಒನ್ ಟೈಮ್ ಕಾಲ್ ಮಾಡಿ ತಿಳಿಸ್ಕೊಡ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ನಾಟ್ ಎಲಿಜಿಬಲ್ ಅಂತ ಏನಾದ್ರು ಬರ್ತಿದ್ರೆ, ಸಮಸ್ಯೆ ಆಗ್ತಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಬಂದಿರುವಂತಹ ಒಂದು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಷ್ಟು ದಿನ SSPನೇ ಬರ್ತಿಲ್ಲ, ಹಾಗಾದ್ರೆ ಇನ್ ಯಾವ್ದು ರೈತ ವಿದ್ಯಾನಿಧಿ ಬರಲ್ಲ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಬರಲ್ಲ ಅಂತ ಎಲ್ಲರ ತಲೆಯಲ್ಲಿ ಓಡ್ತಿರುತ್ತೆ. ಈಗ ನಿಮ್ಗೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಕೂಡ ಬರ್ತಿದೆ. ಆದ್ರೆ ಈಗ ಮೊದಲು ಬರೋ ರೀತಿ, ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 50,000 ಬರ್ತಿತ್ತು, ಆ ರೀತಿ ಮೊದಲು ಬರೋ ರೀತಿ 50,000 ಎಲ್ಲ ಬರಲ್ಲ.
ನಿಮ್ಗೆ 10,000 ಹಣ ಆದ್ರೆ ಬರುತ್ತೆ. ನಿಮ್ಗೆ ಹಣ ಬರಬೇಕಾದ್ರೆ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ. ನೀವು ಕಟ್ಟಡ ಕಾರ್ಮಿಕರ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು SSP ID ಅನ್ನ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಲಿಂಕ್ ಮಾಡಿಸಿದ್ರೆ ಮಾತ್ರ ಹಣ ಬರುತ್ತೆ. ನೀವು ಕೇಳ್ಬೋದು ಹಾಗಾದ್ರೆ 2021-22ನೇ ಸಾಲಿನಲ್ಲಿ ನಾವು ಆಲ್ರೆಡಿ ಲಿಂಕ್ ಮಾಡಿಸಿದೀವಿ ಅಂತ. ಮಾಡಿಸಿದ್ರು ಕೂಡ ಈಗ 2022-23ನೇ ಸಾಲಿನಲ್ಲಿ ಕೂಡ ಹೋಗಿ ನೀವು ಲಿಂಕ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಇನ್ನು 2022-23ನೇ ಸಾಲಿನ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಹಣ ಯಾರಿಗೂ ಬಂದಿಲ್ಲ. ನಿಮಗೂ ಬರ್ಬೇಕಂದ್ರೆ ನೀವು ಹೋಗಿ ಮೊದಲು SSP ID ಅನ್ನ ಲಿಂಕ್ ಮಾಡಿಸಿ. ಇದು 2ನೇ ಭರ್ಜರಿ ಗುಡ್ ನ್ಯೂಸ್. ನಾರ್ಮಲ್ ಡಿಗ್ರಿವರೆಗೆ 5,000 ಬರುತ್ತೆ. ಮತ್ತೆ ನೀವು ಅದು ಕೇಳ್ತಿರ್ತೀರಾ. ಈಗ ಈ ಒಂದು 2 ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಮತ್ತೆ ಇನ್ನೂ ವಿದ್ಯಾರ್ಥಿಗಳಿಗೆ ಇರುವಂತಹ ಡೌಟ್ ಏನಂದ್ರೆ, ನಮಗೆ ಏನಾಗಿದೆ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಮತ್ತೆ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಈಗ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಅಂತ ನೀವು ಕೇಳೋದಾದ್ರೆ, ಈಗ ಇದುವರೆಗೂ ಯಾರ್ಯಾರಿಗೆ ಆಪ್ಷನ್ ಇತ್ತು ಅವರು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಈಗ ಇನ್ನು ಕೆಲವ್ರು ಏನಾಗಿರುತ್ತೆ, PGCET ವಿದ್ಯಾರ್ಥಿಗಳೆಲ್ಲ ಸಾಕಷ್ಟು ಜನ ಅಪ್ಲೈ ಮಾಡಿರಲ್ಲ. ನಿಮ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಆಗ ಬೇರೆಯವರು ಯಾರಾದರೂ ಮಿಸ್ ಆಗಿದ್ರೆ ಅಪ್ಲೈ ಮಾಡದೇ ಇರೋರು ನೀವು ಕೂಡ SSP ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಇದು ಈಗ ಸದ್ಯಕ್ಕೆ ಇವತ್ತಿನ ಅಪ್ಡೇಟ್ಸ್ SSP ಸ್ಕಾಲರ್ಶಿಪ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.